ನೀವು ನನಗೆ ನಿಮ್ಮ ಪಕ್ಷಿಗಳನ್ನೇ ದಾನ ಕೊಡಿ. ಪಕ್ಷಿಗಳನ್ನ? ಯಾಕಂದ್ರೆ ನೀವು ಆ ಪಕ್ಷಿಗಳಿಗೆ ಯಜಮಾನ್ರು. ದಾನ ಕೊಡೋರು ಯಾವ್ದನ್ ಬೆಳೆಸ್ತಾರೋ ಆ ಯಜಮಾನ್ರು ಅದನ್ನೇ ದಾನ ಕೊಡ್ಬೇಕು. ಜೀವನದಲ್ಲಿ ಮೊದಲನೇ ಸಲ ನನಗೆ ದಾನ ಮಾಡೋ ಭಾಗ್ಯ ಸಿಕ್ಕಿದೆ. ನಾನೀ ದಾನ ಖಂಡಿತವಾಗ್ಲೂ ಮಾಡ್ತೀನಿ. ಆಚಾರ್ಯರೇ, ಸೂರ್ಯಾಸ್ತ ಆಗೋಯ್ತು. ಅವನು ಭಿಕ್ಷೆ ತಗೊಂಡು ಇನ್ನೂ ಬಂದಿಲ್ಲ ಆಚಾರ್ಯರೇ. ಅವನು ಭಿಕ್ಷೆ ತಗೊಂಡು ಬರೋದಿಲ್ಲ. ಯಾಕೆ ಅಂದ್ರೆ ನನ್ನ ಮಾಯಾವಿ ಶಕ್ತಿ ಇಡೀ ಗ್ರಾಮನೇ ಭಿಕ್ಷೆ ಕೊಡದೇ ಇರೋ ತರ ಮಾಡಿದೆ. ಸುಮ್ನೆ ಅವನು ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಗುರುಗಳೇ, ಈ ಹುಡುಗ ಈ ಕಾರ್ಯನ ಪೂರ್ತಿ ಮಾಡ್ತೇನೆ ಅಂತ ನನಗನ್ನಿಸ್ತಾ ಇಲ್ಲ. ಆಚಾರ್ಯರೇ, ಈಗ ನೀವು ಇವ್ರ ಮೇಲೆ ಕರುಣೆ ತೋರಿಸದೆ ಈ ಹುಡುಗರನ್ನ ಈ ಗುರುಕುಲದಿಂದ ಆಚೆ ಆಗೋದಕ್ಕೆ ಹೇಳಿ. ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ಉಪಕುಲಪತಿಗಳೇ. ಆ ಕಡೆ ನೋಡಿ. ಗೆಳೆಯ, ಏನು ಪಕ್ಷಿಗಳು ಖಜಾನೆ ತುಂಬಿಸುತ್ತಾ? ಪ್ರಭು, ನೀವಿವತ್ತು ಪಕ್ಷಿ ತಗೊಂಡು ಬಂದಿದ್ದೀರಿ ಅಂದ್ರೆ ಇದರ ಅರ್ಥ ಇವತ್ತು ಇಲ್ಲಿ ಒಂದು ಲೀಲೆ ನಡೆಯೋದಿದೆ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಏನ್ ಶಿವ, ಇದೇನ್ ತಗೊಂಡ್ ಬಂದಿದೀಯಾ? ಭಿಕ್ಷೆ ಆಚಾರ್ಯರೇ. ಪಕ್ಷಿಗಳ? ಭಿಕ್ಷೆಯಾಗಿ ಇವತ್ತು ಪಕ್ಷಿಗಳೇ ಸಿಕ್ಕಿದ್ದು ಆಚಾರ್ಯರೇ. ಈಗೇನು ಈ ಪಕ್ಷಿಗಳು ಗುರುಕುಲದ ಖಜಾನೆನ ತುಂಬಿಸ್ತಾವ? ಖಂಡಿತವಾಗ್ಲೂ. ಇವುಗಳಿಂದ ಸಮಾಜ ಕಲ್ಯಾಣ ಆಗತ್ತೆ. ಅಂದ್ಮೇಲೆ ಗುರುಕುಲಕ್ಕೆ ಯಾಕೆ ಒಳ್ಳೇದಾಗಲ್ಲ? ಶಿವ, ಖಜಾನೆಲಿ ದುಡ್ಡು ಅಥವಾ ಆಹಾರ ಸಾಮಗ್ರಿ ಇರ್ಬೇಕಾಗತ್ತೆ. ಹಾಗಾದ್ರೆ ಇವು ನಿಮ್ ಖಜಾನೆ ತುಂಬಿಸುತ್ತೆ. ಗೆಳೆಯ, ಗೆಳೆಯ ರಾಜಹಂಸ, ನಿಮ್ ಹತ್ರ ಮುತ್ತುಗಳು ಬೇಕಾದಷ್ಟಿವೆ. ನೀವು ನಮ್ಗೆ ಸಹಾಯ ಮಾಡ್ತೀರಾ?
ಧನ್ಯನಾದೆ ಪ್ರಭು. ನಿಮ್ಮ ಲೀಲೆಗೆ ಸಾಟಿಯೇ ಇಲ್ಲ. ಸಾಕು ರಾಜಹಂಸ. ಆಚಾರ್ಯರೇ, ಇಷ್ಟು ಸಾಕಾಗುತ್ತಾ? ಶಿವ, ಇಷ್ಟು ಮುತ್ತುಗಳು ಇಡೀ ವರ್ಷಕ್ಕೆ ಸಾಕಾಗತ್ತೆ ಅನ್ಸುತ್ತೆ. ಸರಿ ಆಚಾರ್ಯರೇ, ಹಾಗಾದ್ರೆ ನಾನು ಈಗ್ಲೇ ಕಳಿಸ್ತೀನಿ. ಗೆಳೆಯ ಪಕ್ಷಿಗಳೇ, ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೋಗ್ಬಹುದು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಈಗ ನಿಮ್ ಬಳಿ ಒಂದೇ ಪ್ರಾರ್ಥನೆ ಆಚಾರ್ಯರೇ. ನೀವು ಬಡ ಮಕ್ಕಳನ್ನ ಗುರುಕುಲದಿಂದ ಹೊರ ಕಳಿಸೋ ನಿರ್ಧಾರನ ದಯವಿಟ್ಟು ಹಿಂದೆ ತಗೊಳ್ಳಿ. ಆಮೇಲೆ ನೀವು ಎಲ್ರಿಗೂ ಸಮಾನ ಊಟ ಕೊಡೋ ಆದೇಶ ಕೊಡಿ. ಮತ್ತೆ ಗುರುಕುಲದಲ್ಲಿ ಸಮಾನತೆಯ ಸಾಮ್ರಾಜ್ಯನ ಸ್ಥಾಪನೆ ಮಾಡಿ. ಇಷ್ಟೆಲ್ಲ ಹಣ ಬಂದ್ಮೇಲೆ ಯಾರೂ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಅಲ್ವಾ ಉಪಕುಲಪತಿ ಮಹೋದಯರೇ? ರಾಜಹಂಸ ಅದೇಗಿಲ್ಲಿಗೆ ಬಂತು? ಅಥವಾ ಶಿವನ ಶಕ್ತಿಗಳು ಜಾಗೃತವಾಗಿಯೇ ಇದೆಯಾ? ಇವನ ಶಕ್ತಿಗಳು ಒಳಗೆ ಉಳ್ಕೊಂಡಿದ್ರೆ ಇದನ್ನ ಇಷ್ಟು ಸುಲಭವಾಗಿ ಬಿಡೋದಕ್ಕೆ ಆಗೋದಿಲ್ಲ. ಆದರೆ ಇವನ ನೆನಪು ವಾಪಸ್ ಬಂದ್ರೂ ಏನ್ ಲಾಭ ಇದೆ? ಇವನ ಹೆಂಡತಿ ಪಾರ್ವತಿನ ಅಸುರ ರಾಜ ಅಂಧಕ ಸೆರೆ ಹಿಡಿದಿದ್ದಾನೆ. ಪಾರ್ವತಿನೇ ಇಲ್ದೇ ಇದ್ಮೇಲೆ ಬಾಲಶಿವನ ಪರಿಸ್ಥಿತಿ ಏನಾಗುತ್ತೋ ಯಾರಿಗ್ ಗೊತ್ತು? ಈಗ ಅಂಧಕನ ಸಾಮ್ರಾಜ್ಯ ಸ್ಥಾಪನೆ ಆಗೋ ಸಮಯ. ಇದು ತುಂಬಾ ದೊಡ್ಡ ದುರಂತ ಮಾತೆ. ಈ ದುರಂತಕ್ಕೆ ಆ ರಾಕ್ಷಸನಿಗೆ ಶಿಕ್ಷೆ ಕೊಡಲೇಬೇಕು. ಇಲ್ಲ ನಂದಿ, ಆವೇಶ ಯಾವುದೇ ಆಕ್ರಮಣಕ್ಕೆ ಉತ್ತರ ಆಗೋದಕ್ಕೆ ಸಾಧ್ಯ ಇಲ್ಲ, ವಿಶೇಷವಾಗಿ ಮಹಾದೇವನ ಅನುಪಸ್ಥಿತಿಯಲ್ಲಿ. ಆದ್ರೆ ಆ ರಾಕ್ಷಸ ಕೈಲಾಸದ ಪವಿತ್ರತೆನ ಹಾಳು ಮಾಡ್ತಿದ್ದಾನೆ ಮಾತೆ. ಕೈಲಾಸ ದೇವಾದಿದೇವ ಮಹಾದೇವನ ವಾಸಸ್ಥಾನ. ಇದನ್ನ ಯಾರು ಅಪವಿತ್ರ ಮಾಡೋಕ್ಕೂ ಆಗಲ್ಲ, ಹಾಗೆ ನಾಶ ಮಾಡೋದಕ್ಕೂ ಆಗಲ್ಲ. ದುಃಖ ಬೇಡ ನಂದಿ, ಏನೇ ಆದ್ರೂ ಕೈಲಾಸಕ್ಕೆ ಯಾರು ಹಾನಿ ಮಾಡೋದಕ್ಕಾಗಲ್ಲ. ನಿಮ್ಮ ಮಾತನ್ನ ಒಪ್ಕೊಳ್ತೀನಿ ಮಾತೆ. ಕೈಲಾಸಕ್ಕೆ ಯಾರು ಅನ್ಯಾಯ ಮಾಡೋಕ್ ಸಾಧ್ಯ ಇಲ್ಲ. ಆದ್ರೆ ಆ ರಾಕ್ಷಸ ನಿರ್ಮಲ ಮತ್ತು ಪರಿಶುದ್ಧವಾದ ನಮ್ಮ ಕೈಲಾಸನ ಹಾಳು ಮಾಡ್ತಿದ್ದಾನೆ ಮಾತೆ. ಅವ್ರನ್ನ ತಡೆಯೋದಕ್ಕೆ ನನಗೆ ಆಜ್ಞೆ ಕೊಡಿ ಮಾತೆ. ನಾನು ನನ್ನ ಪ್ರಭುವಿನ ಕೈಲಾಸನ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ನನಗೆ ಆಜ್ಞೆ ಮಾಡಿ. ನಿನ್ನ ಆವೇಶದ ಕಾರಣ ನನಗೆ ಅರ್ಥ ಆಗತ್ತೆ ನಂದಿ, ಹಾಗಾಗಿ ನಿನ್ನ ಭಾವನೆಗಳನ್ನ ತಡೆಯೋ ಪ್ರಯತ್ನ ನಾನು ಮಾಡೋದಿಲ್ಲ. ಅಪ್ಪಣೆ ಕೊಡ್ತಿದ್ದೀನಿ. ನಿಮ್ಮ ಅಪ್ಪಣೆಗೆ ಕೃತಜ್ಞತೆಗಳು ಮಾತೆ.
ಗೊತ್ತಿತ್ತು ನನಗೆ. ನಿನ್ ಹೃದಯ ತುಂಬಾ ಕೋಮಲ. ನಿನ್ ಹೃದಯಕ್ಕೆ ಜೀವ ಜಂತುಗಳು ಸಾಯೋದನ್ನ ನೋಡಿ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಇದೀಗ ಬರೀ ಸಣ್ಣ ಕಿಡಿಯಾಗಿತ್ತಷ್ಟೇ. ನನ್ನ ಶಕ್ತಿಯ ಅರಿವು ನಿನಗಿನ್ನೂ ಇಲ್ಲ. ಇಷ್ಟಾದ್ಮೇಲೆ ಕೂಡ ನೀನ್ ನನ್ನ ಹತ್ರ ಬರ್ದೆ ಹೋದ್ರೆ ಆಗ ನಾನೇ ನಿನ್ನನ್ನ ಬೇರೆ ಯಾವ ದಾರಿನೂ ಉಳಿಸ್ದೆ ಇಲ್ಲಿ ನನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ. ಆವಾಗ ನೀನೇ ನನ್ನ ಹತ್ರ ಬರ್ಲೇಬೇಕಾಗುತ್ತೆ ಪಾರ್ವತಿ. ಮಾತೆ, ಆ ರಾಕ್ಷಸ ಈಗ ಸುಮ್ಮನೆ ಇರೋದಿಲ್ಲ. ಖಂಡಿತ ಕೈಲಾಸದ ಮೇಲೆ ಆಕ್ರಮಣ ಮಾಡ್ತಾನೆ. ಕೈಲಾಸದ ಮೇಲೆ ಆಕ್ರಮಣ ಮಾಡೋಕು ಮುಂಚೆ ನೀವು ನನಗೆ ಅನುಮತಿ ಕೊಡಿ ಮಾತೆ. ನಾನು ಹೋಗಿ ಅವನನ್ನ ಸರ್ವನಾಶ ಮಾಡ್ತೀನಿ. ಅವನ ಅಂತ್ಯನೇ ಇದಕ್ಕೆಲ್ಲ ಪರಿಹಾರ ಮಾತೆ. ಮಾತೆ, ನಂದಿ ಸತ್ಯ ಹೇಳ್ತಾ ಇದ್ದಾನೆ. ಹೌದು ಮಾತೆ. ನಂದಿಗೆ ಆಜ್ಞೆ ಕೊಡಿ. ನಾವೆಲ್ಲರೂ ಇವ್ರ ಜೊತೆ ಹೋಗಿ ಅವ್ರ ಅಂತ್ಯ ಹಾಡ್ತೀವಿ. ಯಾರು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಮಾತೆ? ಯಾಕಂದ್ರೆ ಯುದ್ಧಕ್ಕೆ ಪರಿಹಾರ ಯುದ್ಧನೇ ಅಲ್ಲ. ಯುದ್ಧಕ್ಕೆ ಪರಿಹಾರ ಹೃದಯದ ಪರಿವರ್ತನೆ, ವಿಚಾರಗಳ ಶುದ್ಧೀಕರಣ. ಆದ್ರೆ ಮಾತೆ, ದುಷ್ಟರ ಹೃದಯ ಯಾವತ್ತೂ ಪರಿವರ್ತನೆನೂ ಆಗಲ್ಲ. ಅವ್ರ ವಿಚಾರಗಳ ಶುದ್ಧೀಕರಣನೂ ಆಗಲ್ಲ. ಇತಿಹಾಸನ ಇದಕ್ಕೆ ಸಾಕ್ಷಿಯಾಗಿದೆ ಮಾತೆ. ಆದ್ರೆ ಇದು ಕೈಲಾಸ ನಂದಿ, ನಿನ್ನ ಪ್ರಭುವಿನ ಕೈಲಾಸ. ಹಾಗಾಗಿ ಇಲ್ಲಿನ ನಿಯಮಗಳು ಮಹಾದೇವನ ರೀತಿಯಲ್ಲೇ ಇರುತ್ತೆ. ಯುದ್ಧ ಅಂತಿಮ ನಿರ್ಧಾರ. ಅದಕ್ಕಿಂತ ಮೊದಲು ನಾನು ಅವನ ಹತ್ರ ಮಾತಾಡ್ತೀನಿ. ಬೇಡ ಮಾತೆ, ಬೇಡ. ನೀವು ಅವನ ಹತ್ರ ಮಾತಾಡಕ್ ಹೋಗ್ಬೇಡಿ. ಮಾತಾಡಕ್ ಹೋಗ್ಲೇಬೇಕು ಅಂತಿದ್ರೆ ಆ ಕೆಲ್ಸಕ್ಕೆ ನಾನು ಹೋಗ್ತೀನಿ. ನಂದಿ, ನಿನ್ನ ಹತ್ರ ಮಾತಾಡದ್ಮೇಲೂ ಒಪ್ಕೊಳ್ದೆ ಹೋದ್ರೆ ಏನ್ ಮಾಡೋದು? ಆಗ ನಾನು ಅವನ ಅಂತ್ಯನ ಅಲ್ಲೇ ಮಾಡ್ಬಿಡ್ತೀನಿ ಋಷಭೃಂಗಿ. ಇಲ್ಲ, ಮಹಾದೇವನ ಅನುಪಸ್ಥಿತಿಯಲ್ಲಿ ಕೈಲಾಸ ಮತ್ತೆ ನಿಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿ ನನ್ನದಾಗಿರುತ್ತೆ. ಹೀಗಿರುವಾಗ ಅಂಧಕನ ಹತ್ರ ಮಾತಾಡೋದಕ್ಕೆ ನಾನೇ ಹೋಗ್ತೀನಿ. ಇದೇ ನನ್ನ ತೀರ್ಮಾನ. ಇದೇ ಆ ಜಾಗ. ಇದೇ ಜಾಗ ನಮ್ಮ ಶತ್ರು ಶಿವನ ನಿವಾಸ. ಗೊತ್ತಿದೆ, ಅವನೇನಾದ್ರೂ ಇವತ್ತಿದ್ದಿದ್ರೆ ಅವನ ಅಂತ್ಯ ಖಂಡಿತ ಆಗ್ತಿತ್ತು. ಇಲ್ಲ ವೃಷಭಾಸುರ, ಇಲ್ಲ. ನಾನು ಆ ಶಿವನ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೇನು ಅರ್ಥ ಆಗ್ಲಿಲ್ಲ. ಇದೇ ಆ ಜಾಗ. ನಾನು ಹುಟ್ಟಿದ್ದು ಇದೇ ಜಾಗದಲ್ಲಿ. ನಿಮ್ಮ ಜನ್ಮ ಅದು ಇಲ್ಲಿ. ಹೇಗೆ ಅಸುರರಾಜ? ಶಿವ ಪಾರ್ವತಿ ಆಟದಿಂದ ಹುಟ್ಟಿದ ಅಂಧಕಾರದಿಂದ. ಆ ಅಂಧಕಾರ ಶಿವನ ಹೃದಯದಲ್ಲೇ ಇತ್ತು. ಅದೇ ಅಂಧಕಾರ ಸಂಪೂರ್ಣ ಜಗತ್ತಿನ ಅಂತಃಕರಣದಲ್ಲೂ ಇದೆ. ಆದಿ ಅನಾದಿ ಅನಶ್ವರ ಅಮಿತ. ಆ ಅಂಧಕಾರದ ಉಪೇಕ್ಷಿತ ಸಂತಾನ ನಾನು. ಇವತ್ ನಾನು ಮಹಾದೇವನಿಗೆ ಆಶ್ಚರ್ಯ ಆಗೋ ಹಾಗೆ ಮಾಡ್ತೀನಿ.
ಇದೇನಿದು? ಆಶ್ಚರ್ಯ. ಈ ಸಮಯದಲ್ಲಿ ಅಂಧಕಾರನ? ಇದು ಖಂಡಿತ ಅಪಶಕುನನೇ ಇರಬೇಕು. ಪಾರ್ವತಿ, ಏನಾಯ್ತು ಮಹಾದೇವ? ಏನ್ ಮಾಡ್ದೆ ನಾನು? ನೀನೇ ನೋಡು ಪಾರ್ವತಿ. ಇದೇನಿದು ಮಹಾದೇವ? ಯಾರು ಈ ನವಜಾತ ಶಿಶು? ಇದ್ದಕ್ಕಿದ್ದ ಹಾಗೆ ಈ ಮಗು ಹೇಗೆ ಜನ್ಮ ಪಡಿತು? ಅಂಧಕಾರದಿಂದ ಪಾರ್ವತಿ. ನನ್ನ ಧ್ಯಾನಕ್ಕೆ ತೊಂದರೆ ಆಗಿದ್ರಿಂದ ಈ ಅಂಧಕಾರ ಹುಟ್ಕೊಂಡಿದೆ. ಈ ಬಾಲಕ ಜನ್ಮ ಪಡೆದಿದೆ. ಅದರಿಂದ ನನ್ನನ್ನು ಕ್ಷಮಿಸಿ ಮಹಾದೇವ. ನನ್ನ ಧ್ಯಾನ ಪೂರ್ತಿಯಾಗೋಗ್ಬಿಡದೆ ನನಗೆ ತೊಂದರೆ ಕೊಟ್ಟೆ ಪಾರ್ವತಿ. ಅದೇ ಕಾರಣದಿಂದ ಈ ಅಂಧಕಾರ ಜನ್ಮ ಪಡೆದಿದೆ. ನಾನು ನನ್ನ ನಿರಾಕಾರ ಸ್ಥಿತಿಯಲ್ಲಿ ಸಂಪೂರ್ಣ ಸೃಷ್ಟಿಯ ಆಕಾರದೊಳಗೆ ಲೀನನಾಗಿರುವಾಗ ಆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದ ತೊಂದರೆ ಆದರೆ ಅಂತ್ಯನೇ ಇಲ್ದಿರೋ ಅಂಧಕಾರ ಜನ್ಮ ಪಡೆಯುತ್ತೆ. ನೀವು ಸರಿಯಾಗಿ ಹೇಳಿದ್ರಿ ಮಹಾದೇವ. ಇವತ್ತು ಮತ್ತೊಂದ್ಸಲ ನನ್ನಿಂದಾಗಿ ನೀವು ವಿಚಲಿತರಾಗೋ ಹಾಗಾಯ್ತು. ನನ್ನಿಂದ ತಪ್ಪಾಗಿ. ಪಾರ್ವತಿ, ಪಾರ್ವತಿ, ಯಾವಾಗ ನೀನು ಕಣ್ಬಿಡ್ತೀಯೋ ಆಗ ಸೂರ್ಯೋದಯ ಆಗತ್ತೆ. ಆ ಪ್ರಕ್ರಿಯೆಯಲ್ಲಿ ನೀನು ಪರಿಪೂರ್ಣಳು. ಹಾಗೆ ಇನ್ನೊಂದು ಕಡೆ ನಿರಾಕಾರದ ಬೆಳಕಿನ ರೂಪದಲ್ಲಿ ನನ್ನ ಕರ್ತವ್ಯ ಏನಿದೆಯೋ ಅದು ಬ್ರಹ್ಮತ್ವದ ಸ್ವರೂಪ. ಅದರಲ್ಲಿ ಯಾವುದೇ ರೀತಿಯಾದ ನೋವು ಖಂಡಿತ ಒಳ್ಳೆಯದಲ್ಲ. ಆದ್ರೆ ಈ ಮಗುನೇನ್ ಮಾಡೋದು? ಅಂಧಕಾರದಲ್ಲಿ ಜನ್ಮ ಪಡೆದಿರೋ ಇವನ ಹೆಸರು ಅಂಧಕ ಅಂತಿರ್ಲಿ. ಇವನ ತಂದೆ ಹಾಗೆ ನನ್ನ ಭಕ್ತ ಹಿರಣ್ಯಾಕ್ಷನಾಗಿರ್ತಾನೆ. ನನ್ನ ಭಕ್ತ ಹಿರಣ್ಯಾಕ್ಷ ಪುತ್ರ ಪ್ರಾಪ್ತಿಗೋಸ್ಕರ ಕಠಿಣ ತಪಸ್ ಮಾಡ್ತಿದ್ದಾನೆ. ಅವನಿಗೆ ವರವಾಗಿ ಈ ಬಾಲಕನನ್ನು ಕರುಣಿಸ್ತೇನೆ.